ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ಮಾರ್ನಿಂಗ್ ಬ್ಲಾಗ್ನ ಮಾಡಿರಲಿಲ್ಲ. ಐ ಹೋಪ್ ನೀವತ್ತು ಮಾಡೇ ಬಿಡೋಣ ಅಂತ ಶುರು ಮಾಡಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮಾರ್ನಿಂಗ್ ಇತ್ತೀಚೆಗೆ ನಾನು ಮಾಡ್ಕೊಂಡಿರೋವಂಥ ಒಂದೇ ಒಂದು ಹ್ಯಾಬಿಟ್ ಏನಪ್ಪ ಅಂತಂದರೆ, ಸೊ ಫ್ರೆಶ್ ಅಪ್ ಆಗಿ ಬಂದ ಮೇಲೆ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳೋದು. ಸೂರ್ಯನಿಗೆ, ಚಂದ್ರನಿಗೆ, ನಮ್ಗೆ ಕಾಣುವಂಥ ದೇವರುಗಳಲ್ವ ಇವರೆಲ್ಲ. ಸೊ ಇತ್ತೀಚೆಗೆ ನನಗೇನೋ ಒಂಥರ ಸ್ಪಿರಿಚುವಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಸೊ ಅದರಿಂದ ನಾನೊಂದು ನಮಸ್ಕಾರ ಮಾಡಿಕೊಂಡು, ತುಳಸಿ ಗಿಡ ಎದುರುಗಡೆನೇ ಇರುತ್ತಲ್ಲ, ಸೊ ಅದಕ್ಕೂ ಕೂಡ ಒಂದು ನಮಸ್ಕಾರ ಮಾಡಿಕೊಂಡು ಬರ್ತೀನಿ. ಮನಸ್ಸಿಗೆ ಏನಾದರೂ ಭಾರ ಇತ್ತು ಅಂತಂದಾಗೆ ರಿಲೀಫ್ ಆಗುತ್ತೆ ನನಗೆ ನಿಜವಾಗ್ಲೂ. ಸೂರ್ಯನಿಗೆ ಮತ್ತು ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಇದು ಒಂದು ಹ್ಯಾಬಿಟ್ ಥರ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ. ಕೆಲವು ದಿನಗಳಿಂದ ಮಾಡ್ಕೊಂಡಿದ್ದೀನಿ. ಒಳ್ಳೆಯ ಅಭ್ಯಾಸನ ಯಾವಾಗ ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದೀವಾ ಇಲ್ವಾ ಅನ್ನೋದು ತುಂಬಾ ಮುಖ್ಯ ಅಂದ್ಕೊಳ್ತೀನಿ ನಾನು, ನನ್ನ ಒಪಿನಿಯನ್ ಮಾತ್ರ. ನೆಕ್ಸ್ಟ್ ಇಲ್ಲಿ ಬಿಸಿನೀರು ಇಟ್ಕೊಂಡೆ. ಸೊ ಇವಾಗ ಚಳಿ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು 2 ಮಿನಿಟ್ಸ್ ಅದು ಕಾಯುತ್ತೆ. ಅಷ್ಟರಲ್ಲಿ ಈ ಸ್ಟವ್ ಬ್ಲ್ಯಾಕ್ ಕಲರ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪನಾದರೂ ಏನಾದರೂ ಬಿದ್ದಿದ್ರು ಕೂಡ ಅದ್ರ ಮೇಲೆ ಇರುತ್ತೆ ಮೈಂಡ್ ಫುಲ್ಲು. ಸೊ ಅದರಿಂದ ಒಂದು ಸ್ವಲ್ಪ ನೀಟಾಗಿ ಒರೆಸ್ಕೊಳ್ಳೋಣ ಅಂತ, ಅಟ್ಲೀಸ್ಟ್ ಈ ಸ್ಟವ್ನಾದರೂ ಸ್ವಲ್ಪ ನೀಟಾಗಿ ಸ್ವಲ್ಪ ಬಾಳಿಕೆ ಬರೋ ಥರ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಅಷ್ಟೊಂದು ಕೇರಾಗಿ ನಾನು ಏನು ಮಾಡ್ತಿರ್ಲಿಲ್ಲ. ಈಗ ಇತ್ತೀಚೆಗೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಂಡಿರುವಂಥ ವಸ್ತುಗೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅನ್ನೋದನ್ನು ಬೆಲೆ ಕೊಡಬೇಕು ಅಂತ ಕಲ್ತಿದ್ದೀನಿ ಈ ನಡುವೆ. ಸೊ ಒಳ್ಳೆಯ ವಿಷಯಗಳನ್ನ ಕೆಲವೊಂದು ಸತಿ ತುಂಬ ಲೇಟ್ ಆದರೂ ಕೂಡ ಅಳವಡಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ. ಸೊ ಅಷ್ಟರಲ್ಲಿ ನೀರು ಕೂಡ ಕಾಯುತ್ತೆ. ಇದರಲ್ಲಿ ಒಂದು 2 ಮಿನಿಟ್ಸ್ ಬೇಕಾಗುತ್ತೆ ಬಿಸಿ ಬಿಸಿ ನೀರು ಕಾಯೋದಕ್ಕೆ. ಸ್ವಲ್ಪ ಇವತ್ತು ಚಳಿ ಆಗಿರೋದನ್ನ ತುಂಬ ಬಿಸಿಯಾಗಿ ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಟೀ ಕುಡಿಯೋ ಬದಲು ಇದನ್ನು ಕುಡಿಯೋಣ ಬಿಸಿ ಬಿಸಿಯಾಗಿ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ತುಂಬ ಏನು ಬಿಸಿ ಇರಲ್ಲ, ಸೊ ಕುಡಿಬೋದು, ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಅದನ್ನು ಕುಟ್ಕೊಂಡು ನೀಟಾಗಿ ಆರಾಮಾಗಿ ನನ್ನ ಟೈಮ್ನ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಇದಕ್ಕೋಸ್ಕರನೇ ಮಾರ್ನಿಂಗ್ ಟೈಮ್ ಒಂದು ಸ್ವಲ್ಪ ಬೇಗ ಎದ್ದೊಳ್ಬೇಕು ಅಂತ ಅನ್ನೋದು. ಸೊ ಆದರೂ ಕೂಡ ಬೇಗ ಎದ್ರೂ ಕೂಡ ಒಂದು ಸ್ವಲ್ಪ 5 ಮಿನಿಟ್ಸ್ವರೆಗೂ ನನಗೆ ಅಂತ ಒಂದು ಟೈಮ್ ಕೊಟ್ಕೊಳ್ತೀನಿ. ಸೊ ಬಿಸಿನೀರು ಕುಡಿಯೋದಾಗಿರ್ಬೋದು, ಒಂದು ಜ್ಯೂಸ್ ಕುಡಿಯೋದಾಗಿರ್ಬೋದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಸ್ಟ್ರೆಸ್ ಕೂಡ ಅನ್ಸೋದಿಲ್ಲ ನಿಜವಾಗ್ಲೂ ಕೂಡ. ಸೊ ಇವಾಗ ಸಿಂಪಲ್ಲಾಗಿ ಪಲಾವ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ನಾನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯಾರಾದರೂ ಬ್ಯಾಚುಲರ್ಸ್ಗೂ ಕೂಡ ಈ ಅಡುಗೆ ಯೂಸ್ ಆಗುತ್ತೆ, ಹಾಗೆ ಯಾರಾದರೂ ಹೊಸದಾಗಿ ಅಡುಗೆ ಕಲಿತಿರೋರು ಕೂಡ ಯೂಸ್ ಆಗುತ್ತೆ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾನು ಪಲಾವ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬೀನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು 1/4 kg ತೊಗೊಂಡು ಬಂದಿದೆ. ಯಾಕಂದರೆ ಹಿಂಗೆ ತುಂಬಾ ಹತ್ರ ಇಲ್ಲಿ ವೆಜಿಟೇಬಲ್ ಶಾಪು ಅದೆಲ್ಲ. ಸೊ ತುಂಬ ಬಂದು ಸ್ಟಾಕ್ ಮಾಡೋಕ್ಕೊಳ್ಳೋದು ಬೇಡ ಅನ್ನೋ ರೀಸನಿಂದ ಸ್ವಲ್ಪನೇ ಬರ್ತೀನಿ. ಕ್ಯಾರೆಟ್ ಮಾತ್ರ ಜಾಸ್ತಿ ತೊಗೊಂಬಂದಿರ್ತೀನಿ ಅಷ್ಟೇ. 1 ಕ್ಯಾರೆಟು, 1 ಟೊಮೊಟೊ, ಒಂದು ಬೆಳ್ಳುಳ್ಳಿನ ಸುಳ್ದು ನಾನು ಯಾವಾಗಲೂ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಮಗೆ ಪಲಾವು, ಟೊಮೊಟೊ ಬಾತು, ಈ ಥರ ಬಾತುಗಳು ಮಾಡ್ತೀವಲ್ಲ, ಆ ಟೈಮಲ್ಲಿ ನಮ್ಗೆ ಬೇಕಾಗಿರೋದು ಬಂದ್ಬಿಟ್ಟು ಬೆಳ್ಳುಳ್ಳಿ. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ನನಗೆ ಅನಿಸೋದಿಲ್ಲ. ಸೊ ಅದರಿಂದ ನಾನು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿರ್ತೀನಿ. ಸೊ ನನಗೆ ಅವರೇಕಾಯಿ ಅಂದರೆ ತುಂಬಾ ಇಷ್ಟ. ಪಲಾವಲ್ಲಿ ಟೊಮೊಟೊ ಬಾತು, ಆಮೇಲೆ ಮೆಂತ್ಯ ಬಾತು, ಅದಕ್ಕೆಲ್ಲ ಬೆರೆಸಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ಬಟಾಣಿ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಬಟ್ ನಮ್ಮ ಮನೇಲಿ ತಿನ್ನಲ್ಲ. ಸೊ ಅದರಿಂದ ನಾನು ಬರೀ ಅವರೆಕಾಳನ್ನ, ಹಸಿ ಅವರೆಕಾಳನ್ನ ಹಾಕ್ಕೊಳ್ತೀನಿ. ಬೀನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ಬೀನ್ಸ್ನು ಕೂಡ ತುಂಬ ಚೆನ್ನಾಗಿ ಪಲ್ಯ ಮಾಡ್ಕೊಂಡು ತಿನ್ನೋಣ ಅನ್ನೋಷ್ಟು ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇರುತ್ತೆ. ನಾಟಿ ಬೀನ್ಸ್ ಏನಲ್ಲ, ಫಾರಮ್ ಬೀನ್ಸೇ ತುಂಬ ಚೆನ್ನಾಗಿ ಎಳೆಯದಾಗಿ ತುಂಬ ಚೆನ್ನಾಗಿರುತ್ತೆ. ಒಂದೇ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆನೂ ಕೂಡ ತೆಗೆದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಪಲಾವಲ್ಲಿ ಇನ್ನೊಂದು ಆಪ್ಷನ್ ಏನು ಗೊತ್ತಾ, ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಕೊಬೋದು. ನಿಮ್ಗೆ ಇಷ್ಟ ಇಲ್ಲ ಅನ್ನೋ ವೆಜಿಟೇಬಲ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರು ತುಂಬ ಹೆಲ್ದಿಯಾಗಿ ತಿನ್ಬೋದು. ಒಂಥರ ರಿಚ್ಚು ಬ್ರೇಕ್ಫಾಸ್ಟ್ ಅಂತಂದರೆ ಇದು ಅಂತಲೇ ಹೇಳ್ಬೋದು ಪಲಾವು. ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ನಾನು ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಚಾಪಿಂಗ್ ಬೋರ್ಡ್ಗೆ ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ ನಾನು, ಅದನ್ನ ಯೂಸ್ ಮಾಡಿಲ್ಲ ಅದರಿಂದ. ಸೊ ರುಬ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಚಕ್ಕೆ, ಸ್ವಲ್ಪ 2 ರಿಂದ 3 ಲವಂಗ, ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು. ಆಪ್ಷನಲ್, ನಿಮಗೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಬೇಕೋ ಅದನ್ನು ಸೇರಿಸ್ಕೊಬೋದು. ನನಗೆ ಖಾರ ಅಂದರೆ ತುಂಬ ಇಷ್ಟ ಪಲಾವಲ್ಲಿ. ಸೊ ಅದರಿಂದ 7 ರಿಂದ 8 ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಇಷ್ಟನ್ನ ಹಾಕ್ಕೊಂಡು
ನೀಟಾಗಿ ನಿಮಗೆ ತರಿ ತರಿಯಾಗಿ ಬೇಕು ಅಂದರೆ ತರಿ ತರಿಯಾಗಿ, ಇಲ್ಲ ನುಣ್ಣಗೆ ಬೇಕು ಅಂದರೆ ನುಣ್ಣಗೆ, ಯಾವ ಥರ ಮಾಡಿಕೊಂಡ್ರೂ ಕೂಡ ಟೇಸ್ಟ್ ಸೇಮೇ ಇರುತ್ತೆ, ಚೇಂಜ್ ಆಗಲ್ಲ. ಇವಾಗ ಸ್ವಲ್ಪ ಸೋಂಪನ್ನ ಕೂಡ ಸೇರಿಸ್ಕೊಳ್ತೀನಿ ನಾನು, ಯಾಕಂದರೆ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆವಾಗ ಆ ಫ್ಲೇವರ್ ಬರ್ತಾ ಇರುತ್ತೆ. ಸೋಂಪು ಜಾಸ್ತಿ ಯೂಸ್ ಮಾಡಿರ್ತಾರೆ ಹೋಟೆಲಲ್ಲಿ, ಯಾಕೆಂದರೆ ಗ್ಯಾಸ್ಟ್ರಿಕ್ ಹಾಕ್ಬಾರ್ದು, ಅಕಸ್ಮಾತ್ ಕೆಲವೊಬ್ಬರಿಗೆ ಊಟ ಜೀರ್ಣ ಆಗಲ್ಲ ಅಲ್ವಾ, ಆ ಪ್ರಾಬ್ಲಮ್ ಬರಬಾರ್ದು ಅನ್ನೋ ರೀಸನ್ ಹಾಕ್ತಾರೇನೋ. ಮನೆಯಲ್ಲೂ ಕೂಡ ನಾವು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಆ್ಯಡ್ ಆಗುತ್ತೆ. ಸ್ವಲ್ಪ ಸೋಂಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡೆ. ಈ ಕ್ಲಿಪ್ ಮಿಸ್ ಆಗಿದೆ, ವೆರಿ ಸಾರಿ. ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿನ ಹಾಕಿ ರುಬ್ಬಿರೋಂಥ ಮಸಾಲೆ ತರಕಾರಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ಅರ್ಧ ಭಾಗದಷ್ಟು ತರಕಾರಿ ಬೆಂದ್ಬಿಡಬೇಕು, ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಇವಾಗ ನೀಟಾಗಿ ಬೆಂದಾದಮೇಲೆ ಅಂದರೆ ಫ್ರೈ ಆದಮೇಲೆ ಆಯಿಲೆಲ್ಲ ಮೇಲೆ ಬರುತ್ತಲ್ಲ, ಆವಾಗ ನಾನು ಅಕ್ಕಿನೂ ಕೂಡ ನೆನೆಸಿಟ್ಕೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಸೇರಿಸಿ ಕೂಡ ಇಟ್ಕೊಂಡಿದ್ದೆ. ನೀರನ್ನು ಕೂಡ ಹಾಕ್ಕೊಂಡು ಇವಾಗ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ಅದರಿಂದ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಮತ್ತೆ ಕೂಡ ಒಂದು ಸತಿ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಸಿಲ್ ಕೊಟ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ಪಲಾವ್ ರೆಡಿ ಆಗುತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಬೇಕೇ ಬೇಕು, ಅಚ್ಚುಗೆ ಮೊಸರು ಬಜ್ಜಿ. ನಾನು ಇದಕ್ಕೇನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಆಫ್ಟರ್ನೂನ್ ತಿಂದರೆ ಕ್ಯಾರೆಟ್ ಹಾಕಿದ್ರೆ ಅಷ್ಟೊಂದೇನು ಚೆನ್ನಾಗಿ ಅನಿಸಲ್ಲ, ಯಾಕಂದರೆ ಅದು ಕಲರ್ ಬಿಟ್ಕೊಂಡು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದರಿಂದ ನಾನು ಬರೀ ಈರುಳ್ಳಿ, ಉಪ್ಪು, ಅಷ್ಟು ಮೊಸರು ಇಷ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಾನು ಗಂಗಾ ಅವ್ರಿಗೆ ಸ್ವಲ್ಪ ತಿಕ್ಕಾಗಿರಬೇಕು, ಒಚ್ಚಕ್ಕೆ ಸ್ವಲ್ಪ ತೆಳ್ಳಾಗಿರಬೇಕು. ನಾನು ಅದನ್ನು ಇಬ್ಬರಿಗೂ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಮೀಡಿಯಮ್ ಆಗಿ ಮಾಡ್ಕೊಳ್ತೀನಿ. ಇದು ನಮ್ಮ ಮನೆಯಲ್ಲಿ ಎವ್ರಿ ಡೇ ಒಂದು ಜ್ಯೂಸ್ ಅಂತೂ ಇದ್ದೇ ಇರುತ್ತೆ. ಅಂದರೆ ವಿಡಿಯೋದಲ್ಲಿ ತೋರಿಸ್ತೇ ಇರ್ಬೋದು, ಎವ್ರಿ ಡೇ ಅಂತೂ ಇದ್ದೇ ಇರುತ್ತೆ. ವಚ್ಚುಗೂ ಕೂಡ ವೀಕ್ಲಿ 2 ಟೈಮ್ಸ್ ಕೊಡ್ತೀನಿ. ನಾನು ಗಂಗಾ ಅವ್ರು ಮಾತ್ರ ಡೈಲಿ ತೊಗೊಳ್ತಾ ಇರ್ತೀವಿ. ನನಗೊಂದೊಂದು ಸತಿ ಗಂಗಾ ಅವರು ಮಾಡಿದ್ದೀನಲ್ಲ ಅಂತಂದ್ಬಿಟ್ಟು ನಾನೇನು ಕುಡಿಯೋಕ್ಕೆ ಹೋಗಲ್ಲ. ನನಗೆ ಬೇಕು ಅಂತ ಅನಿಸಿದ್ರೆ ಕಾಫಿ ಬೇಕು ಅಂದರೆ ಕಾಫಿ ಕುಡಿತೀನಿ, ಟೀ ಬೇಕು ಅಂದರೆ ಟೀ ಕುಡಿತೀನಿ, ಇಲ್ಲ ಜ್ಯೂಸ್ ಮಾಡಿದರೆ ಜ್ಯೂಸ್ ಕುಡಿತೀನಿ, ಅದೇ ಥರ. ಸೊ ಮೈಂಡ್ನ ಕಂಟ್ರೋಲ್ ಮಾಡಿಕೊಂಡು ಇಲ್ಲ ನೀನು ಜ್ಯೂಸೇ ಕುಡಿಬೇಕು, ಇವತ್ತು ಹೆಲ್ದಿಯಾಗೆ ಕುಡಿಬೇಕು ಅಂತ ಏನಿಲ್ಲ. ನಮ್ಮ ಮೈಂಡ್ ಒಂದು ದಿವಸ ಹೇಳುತ್ತೆ, ಸೊ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಇವಾಗ ಜ್ಯೂಸ್ನ ಒಂದು ಚಿಕ್ಕ ಗ್ಲಾಸಸ್ ನೀರನ್ನ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇದು ಇಬ್ಬರಿಗೆ ಮಾತ್ರ ಮಾಡಿರೋವಂಥ ಜ್ಯೂಸು, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ತಿಕ್ ಜ್ಯೂಸ್ ಬೇಕು ಅಂತಂದರೆ ನೀರು ಆ್ಯಡ್ ಮಾಡಲೇಬೇಡಿ, ಇಲ್ಲಾಂದರೆ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಬರುತ್ತಲ್ಲ ಆ ನೀರನ್ನ ಆ್ಯಡ್ ಮಾಡಿದರೆ ಸಾಕು, ತುಂಬ ತಿಕ್ಕಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಬೇಕು ಅಂದರೆ ಆ್ಯಪಲ್ನ ಕೂಡ ಸೇರಿಸ್ಕೊಬೋದು. ನನಗೆ ಆಮ್ಲ ತುಂಬಾ ಇಷ್ಟ, ಒಂಥರ ಒಗ್ರೊಗ್ರು ಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಅಂಥ ಹಾರಿಬಲ್ಲಾಗಿ ಏನಿರಲ್ಲ ತಿನ್ನೋದಕ್ಕೆ, ಅಂದರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಕುಡಿಬೋದು. ಹೆಲ್ದಿ ಆಪ್ಷನಲ್ಲಿ ತುಂಬ ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಕುಡಿದ್ರೂ ಸಾಕು. ಸೊ ನಾವು ಗಂಗಾ ಅವ್ರಿಗೆ ತುಂಬಾ ಇಷ್ಟ. ಸೊ ಅದರಿಂದ ಎವ್ರಿ ಡೇ ವೆಜಿಟೇಬಲ್ ಜ್ಯೂಸ್ ಕೊಡ್ತೀನಲ್ಲ, ಒಂದೊಂದು ಸತಿ ಪಾಲಕ್ ಜ್ಯೂಸ್ ಕೂಡ ಕೊಡ್ತಾ ಇರ್ತೀನಿ. ಸೊ ಈ ಥರ ಒಂದೊಂದು ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ತಾ ಇರ್ತೀನಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಐಸ್ ಕ್ಯೂಬ್ ಮಾಡಿ ಕೂಡ ನೀವು ಇಟ್ಕೊಳ್ಬೋದು, ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಅದೆಲ್ಲ. ನಿಮಗಿಲ್ಲ, ನಿಮ್ಮ ಟೈಮ್ ಇಲ್ಲ, ನಮ್ಗೆ ಕುಡಿಬೇಕು ಹೆಲ್ದಿ ಆಪ್ಷನಲ್ಲಿ ಈಸಿಯಾಗಿ ಡೈಲಿ ಕುಡಿಲೇಬೇಕು ಮಿಸ್ ಮಾಡ್ದಂಗೆ ಅಂದರೆ ನೀವು ಐಸ್ ಕ್ಯೂಬ್ ಮಾಡಿ ಕೂಡ ಇಟ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ಗೆಲ್ಲ ರೆಡಿ ಮಾಡಿದ್ದಾಯ್ತಲ್ವ. ಇವಾಗ ಆ್ಯಪಲ್ ಬಂದ್ಬಿಟ್ಟು ಅಥ್ಲೆಟಿಕ್ಸ್ ಇರುತ್ತೆ ವಚ್ಚುಗೆ 3 ಇಂದ 5:30ವರೆಗೂ. ಸೊ ಅವಾಗ ಆ್ಯಪಲ್ ತಿನ್ನಲಿ ಅಂತ ಅಂದ್ಬಿಟ್ಟು ಒಂದು ಆ್ಯಪಲ್ನ ಸಾಲ್ಟ್ ವಾಟರಲ್ಲಿ ಡಿಪ್ ಮಾಡಿ ಇಡ್ತೀನಿ, ಅದು ಬ್ಲ್ಯಾಕ್ ಆಗೋಲ್ಲ. ಸೊ ನಾವೇನು ಕಟ್ ಮಾಡಿರ್ತೀವಲ್ಲ ಅದೇ ರೀತಿ ಇರುತ್ತೆ. ಪಪ್ಪಾಯ ಒಂದು ಬಾಕ್ಸ್ಗೆ ಹಾಕಿದ್ದೀನಿ, ಇವಾಗ ಆ್ಯಪಲ್ನ ಒಂದು ಬಾಕ್ಸ್ಗೆ ಹಾಕಿದ್ದೀನಿ. ಇದು ಉಪ್ಪಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ ಒಂದು ತಿನ್ನೋದಕ್ಕೆ, ಒಂದು ಸ್ವಲ್ಪ ಮ್ಯಾಂಗೋ ತಿನ್ನೋ ಫ್ಲೇವರ್ ಥರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಗೆ ಉಪ್ಪು ಇಷ್ಟ ಇಲ್ಲ ಅಂದರೆ ನೀವು ಫ್ರೆಶ್ ವಾಟರಲ್ಲಿ ಮತ್ತೆ ವಾಶ್ ಮಾಡಿಬಿಟ್ಟು ಬೇಕಾದರೆ ಪ್ಯಾಕ್ ಮಾಡ್ಬೋದು. ಇಷ್ಟೆಲ್ಲ 2 ಸ್ನ್ಯಾಕ್ಸ್ ಪ್ಯಾಕ್ ಮಾಡೋಷ್ಟರಲ್ಲಿ ನಮಗೆ ಪಲಾವ್ ಕೂಡ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಪಲಾವ್ ರೆಡಿ ಆಗಿದೆ ಅಂತಂದ್ಬಿಟ್ಟು. ನಮ್ಮ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಪಲಾವ್ನ ಮಾಡಿರ್ತೀನಿ. ಬಾಕ್ಸ್ ಜೊತೆಗೂ ಕೂಡ ಒಂದೇ ಗ್ಲಾಸ್ ಹಾಕಿದ್ರೆ ಸಾಕು. ನಾವು ಬ್ರೇಕ್ಫಾಸ್ಟಿನ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಸ್ವಲ್ಪನೇ ತಿಂತೀವಿ. ಮಧ್ಯಾಹ್ನಕ್ಕೆ ತುಂಬ ಬೇಗನೆ 12:30 ಅಷ್ಟರಲ್ಲಿ ಲಂಚ್ನ ಮಾಡಿರ್ತೀನಿ. ಮುದ್ದೆ ಸಾರು ಪಲ್ಯ ಮಾಡಿರ್ತೀನಿ. ಸೊ ಅದರಿಂದ ನಾನು ಬ್ರೇಕ್ಫಾಸ್ಟ್ನ ಸ್ವಲ್ಪ ಕಮ್ಮಿನೇ ತಿಂತೀವಿ ಅಂತಲೇ ಹೇಳ್ಬೋದು. ಸೊ ಪಲಾವ್ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತಂದ್ಬಿಟ್ಟು. ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಬಿಟ್ರೆ ವಚ್ಚುಗೆ ತುಂಬಾ ಇಷ್ಟ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ವಚ್ಚುಗೆ ಬರೀ ರೈಸ್ ಬಾತ್ ಅಂದರೆ ತುಂಬಾ ಇಷ್ಟ, ಮೆಂತ್ಯ ಬಾತ್ ಇಷ್ಟ, ಟೊಮೊಟೊ ಬಾತ್ ಇಷ್ಟ, ಪಲಾವ್ ಇಷ್ಟ, ಚಿತ್ರಾನ್ನ ಇಷ್ಟ. ಈ ಥರ ರೈಸ್ ಅಂದರೆ ತುಂಬಾ ಇಷ್ಟ. ನಾವು ಇಂಡಿಯನ್ಸೇ ಅಷ್ಟೇ ಅಲ್ವಾ, ತುಂಬ ರೈಸ್ ತಿಂದಿಲ್ಲ ಅಂದರೆ ನಮಗೊಂಥರ ಸಫಿಷಿಯೆಂಟ್ ಆಗೋದೇ ಇಲ್ಲ. ಇವತ್ತು ವೆನ್ನೆಸ್ಡೇ ವಚ್ಚು ರೆಡಿ ಆಗ್ತಿದ್ದಾಳೆ. ಸ್ವಲ್ಪ ಬೇಗ ಕೂಡ ಎಬ್ರಿಸಿ, ಯಾಕಂದರೆ ಅವಳಿಗೆ ಫೇವ್ರೇಟ್ ಬ್ರೇಕ್ಫಾಸ್ಟ್ ಮಾಡಿದಾಗ ಸ್ವಲ್ಪ ಬೇಗ ಎಬ್ರಿಸ್ ಮಮ್ಮಿ, ನಂಗೆ ತಿನ್ನೋಕ್ಕಾಗಲ್ಲ, ನನಗೆ ಇಷ್ಟ ಅಲ್ವಾ. ಸೊ ಮನೆಯೆಲ್ಲ ನೋಡ್ಬೋದು ಎಷ್ಟೊಂದು ಮೆಸ್ಸಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ವಚ್ಚುನ ಡ್ರಾಪ್ ಮಾಡ್ಬಿಟ್ಟು ಬಂದ್ಮೇಲೆ ನಾನೆಲ್ಲ ಕೆಲಸ ಕೂಡ ಮಾಡ್ಕೊಳ್ತೀನಿ. ಸೊ ಇಡ್ಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಸೊ ಕೆಲವೊಂದ್ಸತಿ ನಾನು ಕೂಡ ಸ್ವಲ್ಪ ಡೀಪ್ ಆಗಿ ನೀಟಾಗಿ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಸೊ ಕೆಲವೊಂದ್ಸತಿ ಆಗಲ್ಲ, ಏನು ಮಾಡಕ್ ಆಗಲ್ಲ. ಕೆಲವೊಂದ್ಸತಿ ಪ್ರತಿ ಸತಿನೂ ಒಂದೇ ತರ
ಮಾಡಕ್ಕಾಗಲ್ಲ ಅಲ್ವಾ. ಸೊ ಅದರಿಂದ ನಾನು ಕೂಡ ಅಷ್ಟೇ. ಸೊ ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡ್ಬೇಕು. ಇವತ್ತು ಇನ್ನೊಂದು ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಬಿಟ್ಟು ಪಲಾವ್ನ ಟ್ರೈ ಮಾಡಿ ಸೊ ಪಪ್ಪಾಯ ಕಟ್ ಮಾಡಿದ್ದೀನಿ ಹಾಗೆ ಇಟ್ಟಿದ್ದೀನಿ. ಸೊ ಜ್ಯೂಸ್ ಕುಡಿದ್ನಲ್ಲ, ಜ್ಯೂಸ್ ಕುಡಿದ್ಮೇಲೆ ಒಂದು 1/2 hour ಬಿಡ್ತೀನಿ. 1/2 hour ಮೇಲೆ ಎಷ್ಟೊತ್ತಾದ್ರೂ ಬಿಡ್ತೀನಿ. ಸೊ ಇವಾಗ 9 ಆಗಿದೆ. 8:30ಗೆ ಜ್ಯೂಸ್ ಕುಡ್ದಿದ್ದೆ, 8:20 ಆ ತರ ಕುಡ್ದಿದ್ದೆ. ಸೊ ಜಾಸ್ತಿ ಹೊತ್ತೇ ಆಗಿದೆ. ನಾ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಸೊ ಇದೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡ್ಬೇಕು ಕಿಚನ್ದು ಮಾಡ್ಬಿಟ್ಟು ಇವತ್ತು ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಪ್ರತಿಯೊಬ್ರು ಹೆಣ್ಮಕ್ಳಿಗೂ ಅಷ್ಟೇ ಕಿಚನ್ ಅನ್ನೋದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಸೊ ಅದಕ್ಕೆ ನಾನು ಕೂಡ ಕಿಚನ್ ತುಂಬಾನೇ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪಲಾವ್ ಅಂದ್ರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ ಪಲಾವು. ಸ್ವಲ್ಪ ಕ್ವಾಂಟಿಟಿನೇ ಮಾಡಿದೀನಿ. ವಚ್ಚುಗೆ ಪಲಾವ್ ಅಂದ್ರೆ ಇಷ್ಟ. ಸೊ ಈವ್ನಿಂಗ್ ಸ್ಪೋರ್ಟ್ಸ್ ಸೇರ್ಕೊಂಡಿದ್ದಾಳಲ್ಲ, ಅದಕ್ಕೆ ಅಷ್ಟೊಂದು ಬಾಕ್ಸ್ ಯಾರೋ ಕೇಳ್ತಿದ್ರು ಅಷ್ಟೊಂದು ಬಾಕ್ಸ್ ಪ್ಯಾಕ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಈಗ ಊಟ ಒಂದಿರುತ್ತೆ, ಲಂಚ್ ಒಂದು, ಆಮೇಲೆ ಸ್ನಾಕ್ಸ್ ಒಂದು 10:30, 11ಗೆ. ಯಾಕಂದ್ರೆ ಸ್ವಲ್ಪ ತಿನ್ಕೊಂಡು ಹೋಗಿರ್ತಾಳೆ, ಅಷ್ಟೊಂದು ಸಫಿಶಿಯಂಟ್ ಆಗಿ ತಿಂದಿರಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಅವಾಗ ಒಂದು, ಆಮೇಲೆ ಈವ್ನಿಂಗ್ ಸ್ಪೋರ್ಟ್ಸ್ ಹೋಗ್ತಾಳೆ 3 to 5 ವರ್ಗು. ಸೊ ಅವಾಗ ತಿನ್ಕೊಂಡು ಹೋಗ್ತಾಳೆ ಸ್ವಲ್ಪ ಏನಾದ್ರೆ ಆಪಲ್, ಆರೆಂಜ್. ನಿನ್ನೆ ಒಂದ್ ದಿವಸ ಆರೆಂಜ್ ಹಾಕಿದ್ದೆ, ಇವತ್ತು ಆಪಲ್, ನಾಳೆ ಪಪ್ಪಾಯ ಆತರ ಹಾಕಲ್ಲ, ಪೊಮೊಗ್ರಾನೇಟ್ ಹಾಕ್ತೀನಿ. ನಾಳೆ ಪೊಮೊಗ್ರಾನೇಟ್ ಇದೆ, ಇನ್ನೊಂದ್ ಸ್ವಲ್ಪ ನೋಡ್ಬೋದು. ಫ್ರೂಟ್ಸ್ ಎಲ್ಲ ತಂದು ಇಟ್ಕೊಂಡಿರ್ತೀನಿ, ಒಚ್ಚುಗೋಸ್ಕರನೇ ಜಾಸ್ತಿ ತಂದು ಇಟ್ಕೊಂಡಿರ್ತೀನಿ. ಸೊ ಇದಿದೆ, ಪೊಮೊಗ್ರಾನೇಟ್ ಇದೆ. ಇದೆಲ್ಲ ಖಾಲಿ ಆದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಬೇರೆ ತರ ತಗೊಂಡ್ ಬರ್ತೀನಿ. ಅಂದ್ರೆ ಯಾವ ತರ ತರ್ತೀನಿ ಅಂದ್ರೆ, ಸೊ ಇವಾಗ ಆಪಲ್, ಪೊಮೊಗ್ರಾನೇಟ್, ಆರೆಂಜ್ ತಂದಿದ್ದೀನಿ. ನೆಕ್ಸ್ಟ್ ಗ್ರೇಪ್ಸ್, ಮಸ್ಕ್ ಮಿಲನ್ ಸ್ವಲ್ಪ ಗಟ್ಟಿ ಇರೋದು, ಪಪ್ಪಾಯನೂ ಕೂಡ ಇನ್ನ ಇದೆ. ಸೊ ಇದೇನಾಗುತ್ತೆ ಅಂದ್ರೆ ಯೂಸ್ ಮಾಡಿಲ್ಲ ಅಂತ ಬೇಗ ಹಣ್ಣಾಗ್ಬಿಡುತ್ತೆ, ಸಾಫ್ಟ್ ತರ ಅಂತೆ. ಅದಕ್ಕೆ ಬೇಡ, ಹಾಕ್ಬೇಡ ಮಮ್ಮಿ ಅಂತ ಹೇಳ್ತಾಳೆ. ಸೊ ಬಟ್ ಅದಕ್ಕೆ ಮಾರ್ನಿಂಗ್ ಸ್ನಾಕ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ಹಾಕ್ಬಿಡ್ತೀನಿ. ಸೊ ಓಕೆ ಗೈಸ್, ಸ್ವಲ್ಪ ಬರ್ತಾ ಹಾಲು ಕೂಡ ತಗೊಂಡ್ ಬಂದೆ, ನೋಡ್ಬೋದು ಹಾಲು ಕೂಡ ತಗೊಂಡ್ ಬಂದಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸಿಂಪಲ್ ವ್ಲಾಗ್. ನೆಕ್ಸ್ಟ್ ವಿಡಿಯೋ ಶೂಟ್ ಮಾಡೋದಿದೆ, ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊಂಬೇಡಿ. ಕಿಚನ್ ಆರ್ಗನೈಸೇಷನ್ ಮಾಡ್ತೀನಿ. ಸೊ ಎಲ್ಲಾನು ಕೂಡ ಅಷ್ಟೇ ನೋಡಿ, ಎಲ್ಲ ಮೆಸ್ಸಿ ಆಗಿದೆ. ಇದನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಅವಾಗ ನನ್ಗೆ ವಿಡಿಯೋಸ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಕೆಲಸ ಇರುತ್ತೆ ಅಂತಂದ್ರೆ, ಸೊ ನಾರ್ಮಲ್ ಆಗಿ ನಾವು ಅಡ್ಗೆ ಮಾಡ್ಬಿಡ್ಬೋದು, ಆಮೇಲೆ ಕ್ಲೀನ್ ಮಾಡ್ಕೊಳ್ಬಹುದು. ಬಟ್ ಒಂದ್ ವಿಡಿಯೋಗೆ ಅಂತಂದ್ರೆ ಈ ಬಟ್ಟೆ ನೋಡಿ, ಆ ಬಟ್ಟೆ ಅಲ್ಲಿ ಹಂಗ್ ಕಾಣಿಸ್ತಿದ್ಯಾ, ಅದ್ ಚೆನ್ನಾಗ್ ಕಾಣಿಸ್ತಲ್ಲ, ಅದನ್ನ ನೀಟಾಗಿ ಇಡ್ಬೇಕು. ಆಮೇಲೆ ಈ ತರ ಮೆಸ್ಸಿ ಎಲ್ಲ ಕೌಂಟರ್ ಟಾಪ್ ಮೇಲೆ ಇರ್ಬಾರ್ದು. ತುಂಬಾ ಕೆಲಸ ಇರುತ್ತೆ. ಸೊ ನೋಡೋರ್ಗೇನು ಮಾತಾಡೋರ್ಗೇನು ಮಾತಾಡ್ತಾನೆ ಇರ್ತಾರೆ. ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಮಾತಾಡೋರು ಮಾತಾಡ್ತಿರ್ತಾರೆ, ಹೇಳೋರು ಹೇಳ್ತಿರ್ತಾರೆ. ಅವ್ರವ್ರ ಒಪಿನಿಯನ್ ಅವ್ರಿಗೂ ಹೇಳೋ ಹಕ್ಕಿದೆ ಅಲ್ಲ. ಓಕೆ ಗೈಸ್, ಐ ಹೋಪ್ ನಿಮ್ಗೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೊಂಡ್ಬೇಡಿ. ಡೆಫಿನೆಟ್ ಆಗಿ ನಾನು ಕಿಚನ್ ಟೂರ್ನ ಮಾಡ್ತೀನಿ. ಕಿಚನ್ ಟೂರ್ ಅಲ್ಲ, ಆರ್ಗನೈಸೇಷನ್ ವಿಡಿಯೋ, ಕೌಂಟರ್ ಟಾಪ್ ಆರ್ಗನೈಸೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಡೆಫಿನೆಟ್ ಆಗಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಯೂಸ್ಫುಲ್ ಟಿಪ್ಸ್ ಕೂಡ ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.